ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇರುವಂತಹ ಹೆಚ್ಚಿನ ಜನರಿಗೆ ಕೈಕಾಲಲ್ಲಿ ಜುಮ್ ಬರುವಂತಹದ್ದು, ಚುಚ್ಚದಂಗಾಗೋದು, ಮರಗಟ್ಟಂಗಾಗೋದು, ಉರಿ ಬಂದಂಗಾಗುವಂತಹ ಭಾವನೆ ಬರ್ತಾ ಇರುತ್ತೆ. ಇದನ್ನ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿರೋದ್ರಿಂದ ನರಕ್ಕೆ ಡ್ಯಾಮೇಜ್ ಆಗುವಂತಹದ್ದು, ನರದಲ್ಲಿ ತೊಂದರೆ ಬರೋದು. ಇದನ್ನ ಹೀಗೆ ನಿರ್ಲಕ್ಷ್ಯ ಮಾಡ್ಬಿಟ್ರೆ, ಹಾಗೆ ಬಿಟ್ಬಿಟ್ರೆ ಈ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ಇವತ್ತು ಈ ಡಯಾಬಿಟಿಕ್ ನ್ಯೂರೋಪತಿಗೆ ಸುಲಭವಾಗಿ ಪರಿಣಾಮಕಾರಿಯಾಗಿರುವಂತಹ ಯಾವುದೇ ಕಾಸ್ಟ್ಲಿ ಮೆಡಿಸಿನ್ಸ್ ಇಲ್ಲದೆ ನೈಸರ್ಗಿಕವಾಗಿ ಯಾವ 5 ವಿಧಾನಗಳಿಂದ ನಾವು ಅದನ್ನ ತಡೆಗಟ್ಟಬಹುದು ಮತ್ತು ಅದನ್ನ ಸರಿಪಡಿಸ್ಕೋಬಹುದು ಅನ್ನೋದನ್ನ ನೋಡೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಸುಲಭವಾದ ಕನ್ನಡ ಭಾಷೆಯಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನಾನು ಈ ಚಾನೆಲ್ ಮುಖಾಂತರ ಕೊಡ್ತಾ ಇದ್ದೀನಿ. ವಾರಕ್ಕೆ 2 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಮತ್ತು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ಗೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ಮಾಹಿತಿಯನ್ನ ಇನ್ನಷ್ಟು ಜನರಿಗೆ ತಲುಪಿಸಲಿಕ್ಕೆ ನನಗೆ ಯೂಟ್ಯೂಬ್ ಸಹಾಯ ಮಾಡುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ಏನು ಮತ್ತು ಅದು ನಮ್ಗೆ ಹೇಗೆ ತೊಂದರೆ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಅಂತ ಇದ್ದಾಗ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅದು ನಮ್ಮ ದೇಹದಲ್ಲಿರುವಂತಹ ಸಣ್ಣ ನರಗಳು, ಮುಖ್ಯವಾಗಿ ನಮ್ಮ ಕೈ ಬೆರಳುಗಳಿಗೆ, ಹಸ್ತಕ್ಕೆ ಬರುವಂತಹದ್ದು, ಪಾದಕ್ಕೆ ಹೋಗುವಂತಹ ನರಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ಇದು ನಮ್ಮ ಮೆದುಳಿಂದ ಅತ್ಯಂತ ದೂರವಾಗಿರುವಂತಹ ನರಗಳು, ಅತ್ಯಂತ ಉದ್ದವಾಗಿರುವಂತಹ ನರಗಳು ಅಂತ ಹೇಳ್ಬೋದು. ಆ ನರಗಳು ಡ್ಯಾಮೇಜ್ ಆದಾಗ ನಮ್ಮ ಕೈಯಲ್ಲಿ ಮತ್ತು ಪಾದದಲ್ಲಿ, ಬೆರಳಲ್ಲಿ ಎಲ್ಲ ಕಡೆಯಲ್ಲಿ ಉರಿ ಬಂದಾಗ ಆಗೋದು. ಅಂದ್ರೆ ಬೆಂಕಿ ಹತ್ಕೊಂಡು ಉರಿತಾ ಇದೆಯೇನೋ ಅನ್ನೋಂತಹ ಭಾವನೆ. ರಾತ್ರಿ ಹೊತ್ತು ಹೆಚ್ಚಾಗುತ್ತೆ. ಕೆಲವೊಬ್ಬರಿಗೆ ಪಿನ್ ತಗೊಂಡು ಚುಚ್ತಾ ಇರುವಂತಹ ಭಾವನೆ ಬರುತ್ತೆ. ಮುಳ್ಳ ಮೇಲೆ ನಡೀತಿದ್ದೇನೇನೋ ಅನ್ನೋಂಥ ಭಾವನೆ ಕಾಣಿಸ್ಕೊಡುತ್ತೆ. ಪಾದದಲ್ಲಿ ಏನೋ ಮೆತ್ಕೊಂಡಿದೆಯೇನೋ, ಮಣ್ಣು ಮೆತ್ಕೊಂಡು ನಾನು ನಡೀತಿದ್ದೀನೇನೋ ಅಂತ ಅನಿಸುತ್ತಿರುತ್ತೆ. ಕೆಲವೊಬ್ಬರಿಗೆ ನಾನು ನಡಿಬೇಕಾದ್ರೆ ಎಲ್ಲಿ ನಡೀತಿದ್ದೀನಿ ಅಂತ ಗೊತ್ತೇ ಆಗಲ್ಲ, ನನ್ನ ಚಪ್ಪಲಿ ಬಿದ್ದೋಗ್ತಾ ಇದೆ, ನನಗೆ ಪಾದದಲ್ಲಿ ಮುಟ್ಟಿದ್ದು ಸ್ಪರ್ಶ ಜ್ಞಾನನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಕಾಲಲ್ಲಿ ಕರೆಂಟ್ ಶಾಕ್ ಹೊಡೆದಂಗಾಗುತ್ತೆ ಅಂತ. ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ನಮ್ಮ ಪಾದದಲ್ಲಿರುವಂತಹ ನರಗಳಿಗೆ ಡ್ಯಾಮೇಜ್ ಆದಾಗ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಈ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆದಾಗ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ, ಅದು ಗೊತ್ತೇ ಆಗಲ್ಲ. ಪಾದಕ್ಕೆ ಗಾಯ ಆಗಿದ್ದು ದೊಡ್ಡ ಆದ್ಮೇಲೆ, ಡಯಾಬಿಟಿಕ್ ಅಲ್ಸರ್ ಆದ್ಮೇಲೆ ಗೊತ್ತಾಗುತ್ತೆ. ಅಷ್ಟೊತ್ತಿಗಾಗ್ಲೇ ಈ ಸಕ್ಕರೆ ಪ್ರಮಾಣ ಹೆಚ್ಚಿದ್ದಾಗ ಆ ಗಾಯ ವಾಸಿ ಆಗಕ್ಕೆ ತುಂಬಾ ದಿನ ತಗೊಳುತ್ತೆ. ಕೆಲವೊಬ್ಬರಿಗೆ ಬ್ಯಾಲೆನ್ಸ್ ತಪ್ಪು ಹೋಗುವಂಥದ್ದು, ಎಲ್ಲಿ ನಡೀತಿದ್ದೀನಿ ಅಂತ ಗೊತ್ತೇ ಆಗಲ್ಲ, ತಣ್ಣೀರು ಬಿಸಿನೀರು ವ್ಯತ್ಯಾಸನೇ ಗೊತ್ತಾಗಲ್ಲ, ನಡಿಬೇಕಾದ್ರೆ ಬಿದ್ದೋದಂಗಾಗುತ್ತೆ. ಈ ಎಲ್ಲ ತೊಂದರೆಗಳು ಕಾಣಿಸ್ಕೊಡುವಂಥದ್ದು, ಇದೆಲ್ಲ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಚ್ಚರಿಕೆ ಗಂಟೆ ಇದ್ದಾಗೆ. ನಮ್ಗೆ ಡಯಾಬಿಟಿಕ್ ನ್ಯೂರೋಪತಿ ಹೆಚ್ಚಾಗ್ತಾ ಇರಬಹುದು, ಬೇಗ ಸರಿಪಡಿಸ್ಕೊಳ್ಳಿ ಅಂತ. ಇದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ, ನೈಸರ್ಗಿಕವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಅಂಶ, ಸಕ್ಕರೆ ಪ್ರಮಾಣವನ್ನ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು. ಈ ಡಯಾಬಿಟಿಕ್ ನ್ಯೂರೋಪತಿಗೆ ಮೂಲ ಕಾರಣ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುವಂಥದ್ದು, ಬ್ಲಡ್ ಶುಗರ್ ಹೆಚ್ಚಾಗ್ತಾ ಇದೆ. ಅದನ್ನ ನಾವು ಕಂಟ್ರೋಲ್ ಇಟ್ಕೊಳ್ದಿದ್ರೆ ನಾವು ಏನೇ ಅದಕ್ಕೆ ಬೇಕಾಗಿರುವಂತಹ ಆಹಾರ ತಗೊಂಡ್ರು, ಏನೇ ನಾವು ಮಾತ್ರೆ ತಗೊಂಡ್ರು ಅದಕ್ಕೆ ಯೂಸ್ ಆಗೋದಿಲ್ಲ, ಅದಕ್ಕೆ ಉಪಯೋಗ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮುಖ್ಯವಾದಂತಹ ಅಂಶ ಸಕ್ಕರೆ ಪ್ರಮಾಣವನ್ನು ಸರಿಯಾಗಿ ಇಟ್ಕೋಬೇಕು. ಖಾಲಿ ಹೊಟ್ಟೆಯಲ್ಲಿ, ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂತ, ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ರಕ್ತ ಪರೀಕ್ಷೆ ಮಾಡಿಸಿದಾಗ ಅದು 110 mg/dL ಕಡಿಮೆ ಇರಬೇಕು. ಅದೇ ಊಟ ತಿಂದ ನಂತರ, ಅಂದ್ರೆ ಬೆಳಿಗ್ಗೆ ತಿಂಡಿ ನಂತರ 2 ಗಂಟೆ ನಂತರ ನಾವು ಬ್ಲಡ್ ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡಿದಾಗ ಸಕ್ಕರೆ ಪ್ರಮಾಣ 160 ಒಳಗಡೆ ಇರಬೇಕು. ಫಾಸ್ಟಿಂಗ್ 110 ಒಳಗೆ, ಪೋಸ್ಟ್ ಪ್ರ್ಯಾಂಡಿಯಲ್ 160 ಒಳಗೆ. ಈ ತರ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾಗ ಖಂಡಿತ ನಮ್ಮ ಈ ನ್ಯೂರೋಪತಿಯನ್ನ ನಾವು ರಿವರ್ಸ್ ಮಾಡಬಹುದು, ಅಥವಾ ಅದಕ್ಕೆ ಬೇಗ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ರಕ್ತ ಪರೀಕ್ಷೆಯನ್ನ ನಾವು ತಿಂಗಳಿಗೊಮ್ಮೆ ಆದ್ರೂ, ನನ್ಗೇನು ತೊಂದರೆ ಇಲ್ಲ, ನನಗೆ ಡಯಾಬಿಟಿಸ್ ಇದೆ, ನಾನು ಆರಾಮಾಗಿದ್ದೀನಿ, ನನಗೆ ತೊಂದರೆ ಆದಾಗ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳುವಂತಹದ್ದು ತಪ್ಪು ಕಲ್ಪನೆ. ಆರಾಮಾಗಿದ್ರು ಕೂಡ ತಿಂಗಳಿಗೊಮ್ಮೆ ಆದ್ರೂ ರಕ್ತ ಪರೀಕ್ಷೆಯನ್ನ ಮನೆಯಲ್ಲಿ ಅಥವಾ ಲ್ಯಾಬಿಗೆ ಹೋಗಿ ಮಾಡಿಸ್ಕೊಳ್ಳೋದ್ರಿಂದ ನಮ್ಗೆ ಏನೋ ತೊಂದರೆ ಆಗೋದನ್ನ ನಾವು ತಪ್ಪಿಸಬಹುದು. ಇದನ್ನ ಹೇಗ್ ಮಾಡಬೇಕು? ಮುಖ್ಯವಾಗಿ ನಮ್ಮ ಆಹಾರದಿಂದ, ಜೀವನ ಶೈಲಿಯಿಂದ. ಆಹಾರದಲ್ಲಿ ನಾವು ತಿನ್ನುವಂತಹ ಆಹಾರ ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಧ ಭಾಗ ನಾವು ಹೆಚ್ಚು ತರಕಾರಿಗಳಿಂದ, ಹೆಚ್ಚು ಫೈಬರ್, ನಾರಿನ ಅಂಶ ಹೆಚ್ಚಿರುವಂತಹ ಅಂಶದಿಂದ ಕೂಡಿರ್ಬೇಕು. ಇನ್ನು ಅರ್ಧ ಭಾಗ ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟ, ಅದರಲ್ಲೂ ಕೂಡ ನಾವು ಬಿಳಿ ಅನ್ನ ತಿನ್ನುವಂತಹದ್ದು, ಅದರ ಬದಲು ಹೆಚ್ಚು ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನು ಬಳಸಬಹುದು. ಈ ಚಪಾತಿ ತಿನ್ಬೇಕಾದ್ರೂ ಕೂಡ ಮಲ್ಟಿಗ್ರೇನ್ ಚಪಾತಿ, ಗೋಧಿ ಹಿಟ್ಟನ್ನು ಬಳಸಬಹುದು, ಸಿರಿಧಾನ್ಯಗಳನ್ನು ಬಳಸಬಹುದು, ರಾಗಿಯನ್ನು ಬಳಸಬಹುದು, ಜೋಳವನ್ನು ಬಳಸಬಹುದು. ಎಲ್ಲವೂ ಇತಿ ಮಿತಿಯಲ್ಲಿ ತಿನ್ನುವಂಥದ್ದು ಮುಖ್ಯ. ಇನ್ನು ಕಾಲ್ ಭಾಗ ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರ, ಸೊಪ್ಪು, ತರಕಾರಿಗಳನ್ನ, ಹಣ್ಣುಗಳನ್ನ, ಎಲ್ಲ ವಿಟಮಿನ್ಸ್ಗಳು, ಖನಿಜಾಂಶ ಇರುವಂತಹ ಆಹಾರವನ್ನ ತಗೋಬೇಕು. ಆದ್ರೆ ಪ್ರಮಾಣ ಮುಖ್ಯ. ಅಂದ್ರೆ ನನಗೆ ಇಷ್ಟ ಅಂತ ಹೇಳಿ ತುಂಬಾ ತಿಂದ್ಬಿಟ್ರು ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡ್ಬೋದು. ಸೊ ಯಾವುದೇ ಆಹಾರ ಇದ್ರೂ ಇತಿ ಮಿತಿಯಲ್ಲಿ ಸರಿಯಾಗಿ ಟೈಮಿಗೆ ಊಟ ಮಾಡುವಂತಹದ್ದು ಬಹಳ ಮುಖ್ಯ.
ಈ ಡಯಾಬಿಟಿಸ್ ಇದ್ದಾಗ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಬಹಳಷ್ಟು ಜನ ನೋಡಿದ್ದಾರೆ. ಅದನ್ನ ನೀವಿನ್ನೂ ನೋಡಿಲ್ಲ ಅಂದ್ರೆ ಅದನ್ನ ಈ ವಿಡಿಯೋ ನಂತರ ನೋಡಬಹುದು. ಯಾವ ಹಣ್ಣುಗಳನ್ನ ಡಯಾಬಿಟಿಸ್ ಇರೋರು ತಿಂದ್ರೆ ತೊಂದರೆ ಆಗಲ್ಲ, ಯಾವ ಹಣ್ಣುಗಳನ್ನ ತಿನ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನ ನೀವು ನೋಡಬಹುದು. ಡಯಾಬಿಟಿಸ್ ಇದ್ದಾಗ ಯಾವ ತರಕಾರಿಗಳನ್ನು ತಿನ್ನೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಈ ವಿಡಿಯೋಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ಲಿಂಕ್ ಅಲ್ಲಿ ಕಮೆಂಟ್ ಅಲ್ಲಿ ಲಿಂಕ್ ಅನ್ನ ಒತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ಡೀಟೇಲ್ಸ್ ಅನ್ನ ತಿಳ್ಕೊಬಹುದು. ಎರಡನೇ ಅಂಶ, ನರಗಳ ಆರೋಗ್ಯಕ್ಕೆ ಬೇಕಾಗಿರುವಂತಹ ಆಹಾರಗಳನ್ನ ನಾವು ತಗೋಬೇಕು. ಮುಖ್ಯವಾಗಿ ಈ ನ್ಯೂರೋಪತಿಯಲ್ಲಿ ಏನಾಗ್ತಿರುತ್ತೆ ಅಂತಂದ್ರೆ, ನರಗಳ ಮೇಲಿರುವಂತಹ ಮೈಲಿನ್ ಶೀತ್ ಅಂದ್ರೆ ಏನು ಇನ್ಸುಲೇಷನ್ ತರ ಇರುತ್ತೆ. ಅಂದ್ರೆ ಈಗ ನಾವು ಹೇಗೆ ಒಂದು ಕರೆಂಟ್ ಪಾಸ್ ಆಗುವಂತಹ ಒಂದು ವೈರ್ ಅಲ್ಲಿ ಒಳಗಡೆ ಕಾಪರ್ ವೈರ್ ಇರುತ್ತೆ, ಅದ್ರ ಮೇಲ್ಗಡೆ ಹೇಗೆ ಪ್ಲಾಸ್ಟಿಕ್ ಇಂದ ಇನ್ಸುಲೇಷನ್ ಮಾಡಿರ್ತಾರೋ ಅದೇ ರೀತಿ ನರಗಳಲ್ಲೂ ಕೂಡ ಮೈಲಿನ್ ಅನ್ನುವಂತಹ ಇನ್ಸುಲೇಷನ್ ಇರುತ್ತೆ. ಇದು ಡ್ಯಾಮೇಜ್ ಆಗ್ಬಿಡುತ್ತೆ. ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿದ್ರೆ ಅಥವಾ ವಿಟಮಿನ್ B12 ಕಡಿಮೆ ಇದ್ರೆ, ನಾವು ತಿನ್ನುವಂತಹ ಆಹಾರದಲ್ಲಿ ವಿಟಮಿನ್ B12 ಇರುವಂತಹದ್ದು ಈ ಮೈಲಿನ್ ಶೀತನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಅಂಶ. ಅದು ಕಡಿಮೆ ಆದಾಗಲೂ ಕೂಡ ತೊಂದರೆ ಆಗ್ಬೋದು. ಸೊ ನಮ್ಮ ಆಹಾರದಲ್ಲಿ ವಿಟಮಿನ್ B12 ಇರಬೇಕು. ವಿಟಮಿನ್ B6 ಬಹಳ ಚೆನ್ನಾಗಿ ನರದಲ್ಲಿ ಸಿಗ್ನಲ್ ಟ್ರಾನ್ಸ್ಮಿಷನ್ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಸಿಗ್ನಲ್ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಮುಖ್ಯವಾದಂತಹ ವಿಟಮಿನ್ B6. ಅದರ ಜೊತೆಗೆ ಆಲ್ಫಾ ಲಿಪೋಯಿಕ್ ಆಸಿಡ್ ಅನ್ನುವಂತಹದ್ದು ನರಗಳಲ್ಲಿರುವಂತಹ ಉರಿಯೂತವನ್ನ ಕಡಿಮೆ ಮಾಡ್ತಾ ಇರುತ್ತೆ. ಸೊ ಇದೆಲ್ಲದೂ ಕೂಡ ಸರಿಯಾಗಿ ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಇದ್ದಾಗ ನಮ್ಗೆ ಬೇಕಾಗಿರುವಂತಹ ನರಕ್ಕೆ ಬೇಕಾಗಿರುವಂತಹ ಎಲ್ಲ ಫ್ಯಾಟಿ ಆಸಿಡ್ಸ್, ಎಲ್ಲ ಪ್ರೋಟೀನ್, ಬೇಕಾಗಿರುವಂತಹ ವಿಟಮಿನ್ಸ್ ಗಳು ಸಿಕ್ಕಿದಾಗ ಬಹಳ ಚೆನ್ನಾಗಿ ಈ ನ್ಯೂರೋಪತಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಆಗಿದ್ರೆ ಅದನ್ನ ಸರಿಪಡಿಸ್ಕೋಬಹುದು. ಸೊ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಕಾಳುಗಳನ್ನ ತಗೋಬೇಕು. ಕಾಳು ಅಂತಂದ್ರೆ ನಾವು ಹುರುಳಿ ಕಾಳನ್ನು ತಗೋಬಹುದು, ಅವರೆ ಕಾಳನ್ನು ತಗೋಬಹುದು. ಎಲ್ಲ ಮೊಳಕೆ ಬರಿಸಿರುವಂತಹ ಕಾಳುಗಳಲ್ಲಿ ನಮ್ಗೆ ಬೇಕಾಗಿರುವಂತಹ ವಿಟಮಿನ್ಸ್ ಗಳು ಚೆನ್ನಾಗಿ ಸಿಗುತ್ತೆ, ಬೇಕಾಗಿರುವಂತಹ ಪ್ರೋಟೀನ್ ಸಿಗುತ್ತೆ. ಅದರ ಜೊತೆಗೆ ನಾವು ಆಹಾರದಲ್ಲಿ ಹೆಚ್ಚು ಒಳ್ಳೆ ಫ್ಯಾಟಿ ಆಸಿಡ್ಸ್ ಬೇಕು ಅನ್ನೋದಕ್ಕೋಸ್ಕರ, ನಮ್ಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೇಕು ಅನ್ನೋದಕ್ಕೋಸ್ಕರ ಈ ಆಲ್ಮಂಡ್ಸ್ ಅಥವಾ ಅಕ್ರೋಡ್ ಮತ್ತು ಬಾದಾಮನ್ನ ತಿನ್ನೋದ್ರಿಂದ ಸಿಗುತ್ತೆ. 1 ಚಮಚ ಆಕಳ ತುಪ್ಪ ತಗೋಬಹುದು. ಅದರಲ್ಲಿ ಪ್ರತಿ ದಿನಕ್ಕೆ ಒಂದು ಟೀ ಸ್ಪೂನ್ ಆಕಳ ತುಪ್ಪ ತಗೊಳ್ಳೋದ್ರಿಂದ ಅದರಲ್ಲಿ ಬ್ಯೂಟರಿಕ್ ಆಸಿಡ್ ಇರುತ್ತೆ. ಅದು ನಮ್ಮ ನರದ ಆರೋಗ್ಯ ಕಾಪಾಡಲಿಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಸೊ ಅದರ ಜೊತೆಗೆ ವಿಟಮಿನ್ ಯಾವ್ದು ಬೇಕು, ನರದ ವಿಟಮಿನ್ಸ್ ಯಾವುದು, ಪ್ರತಿನಿತ್ಯ ಆಹಾರದಲ್ಲಿ ನಾವು ಹೇಗೆ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ನೀವು ನೋಡ್ಬೋದು. ಅದರ ಜೊತೆಗೆ ನರದಲ್ಲಿ ನಾವು ನರದ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯಾವ ಆಹಾರ ತಗೋಬಾರ್ದು ಅನ್ನೋದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮೂರನೇ ಅಂಶ, ಡೈಲಿ ಫುಟ್ ಕೇರ್ ರುಟೀನ್ ಅಂದ್ರೆ ನಮ್ಮ ಪಾದದ ಆರೈಕೆಯ ಶಿಸ್ತನ್ನ ಪ್ರತಿನಿತ್ಯ ನಾವು ರೂಢಿಸ್ಕೋಬೇಕು. ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ನಮಗೆ ಪಾದಕ್ಕೆ ರಕ್ತ ಸಂಚಾರ ಕಡಿಮೆ ಆಗಿರುತ್ತೆ, ನರಗಳು ಕೂಡ ಡ್ಯಾಮೇಜ್ ಆಗಿರುತ್ತೆ. ಹೀಗಿದ್ದಾಗ ಅಲ್ಲಿ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಹೆಚ್ಚು. ಅದು ನಮ್ಗೆ ಗೊತ್ತೇ ಆಗಿರೋದಿಲ್ಲ, ಗಾಯ ದೊಡ್ಡದಾಗ್ಬಿಡುತ್ತೆ, ಡಯಾಬಿಟಿಕ್ ಅಲ್ಸರ್ ಅಂತ ಆಗುತ್ತೆ. ಕೆಲವೊಂದು ತುಂಬಾ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಪಾದದ ಬೆರಳುಗಳು ಡ್ಯಾಮೇಜ್ ಆಗಿ ಗ್ಯಾಂಗ್ರೀನ್ ಆಗ್ಬಿಡ್ಬೋದು. ಅವಾಗ ಬೆಟ್ಟೆ ಕಟ್ ಮಾಡುವಂತಹ ಅಥವಾ ಪಾದನೇ ಕಟ್ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಡ್ಬೋದು. ಸೊ ಈ ರೀತಿ ಎಲ್ಲ ಆಗ್ಬಾರ್ದು ಅಂದ್ರೆ ಪ್ರತಿನಿತ್ಯ ನಮ್ಮ ಪಾದಕ್ಕೆ ಏನಾಗ್ತಿದೆ ಅಂತ ನಾವು ನೋಡ್ಕೋತಾ ಇರಬೇಕು. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನಾವು ಪಾದವನ್ನ ಸರಿಯಾಗಿ ವಾಶ್ ಮಾಡ್ಬೇಕು. ಪ್ರತಿನಿತ್ಯ ಒಂದು ಫಿಕ್ಸ್ಡ್ ಟೈಮ್ ಇಟ್ಕೊಂಡು ಇಷ್ಟೊತ್ತಿಗೆ ನಾನು ಕರೆಕ್ಟ್ ಆಗಿ ಪಾದನ್ನ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ, ಸೋಪಿನ ನೀರಲ್ಲಿ ನಾನು ತೊಳ್ಕೊತೀನಿ. ನಂತರ ಜೋರಾಗಿ ಕಾಲನ್ನ ಟವೆಲ್ ಅಲ್ಲಿ ತಿಕ್ಕಬಾರ್ದು, ನಿಧಾನವಾಗಿ ಪಾದವನ್ನ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ನಂತರ ಪಾದವನ್ನ ಸರಿಯಾಗಿ ಎಲ್ಲಾದ್ರೂ ಗಾಯ ಆಗಿದೆಯಾ ಅಂತ ನಾವು ನೋಡ್ಕೋಬೇಕು. ಪಾದದ ಎಲ್ಲಾ ಭಾಗಗಳು ಅಂದ್ರೆ ಹಿಮ್ಮಡಿಯನ್ನ, ನಮ್ಮ ಪಾದದ ಮೇಲ್ಗಡೆ ಮತ್ತು ಕೆಳಗಡೆ, ಬೆರಳುಗಳ ಮಧ್ಯದಲ್ಲಿ ಉಗುರನ್ನ ಸರಿಯಾಗಿ ನಿಧಾನವಾಗಿ ನೋಡ್ಕೋಬೇಕು. ನಮ್ಗೆ ನೋಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಒಂದು ಕನ್ನಡಿಯನ್ನ ಬಳಸಬಹುದು. ಅಥವಾ ನಮ್ಮ ಮನೆಯಲ್ಲಿರುವಂತಹವ್ರು ಯಾರಾದ್ರೂ ಅವ್ರ ಹತ್ರ ಪಾದದಲ್ಲಿ ಏನಾದ್ರೂ ಆಗಿದೆಯಾ ನೋಡು ಅಂತ ಹೇಳಿ ಪ್ರತಿನಿತ್ಯ ಒಂದು ಫಿಕ್ಸ್ಡ್ ಟೈಮಿಗೆ ಇಟ್ಕೊಂಡಿದ್ದಾಗ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಮೊದಲೇ ಗೊತ್ತಾದ್ರೆ ಅದರ ಆರೈಕೆ ಮಾಡ್ಕೊಂಡು ಸರಿಪಡಿಸ್ಕೊಬಿಡ್ಬಹುದು. ಅಥವಾ ದೊಡ್ಡ ಗಾಯ ಆದ್ಮೇಲೆ ಗೊತ್ತಾದ್ರೆ ಅದು ಸೀರಿಯಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಾದ ನಂತರ ನಾವು ಏನು ಗಾಯ ಇಲ್ಲ ಅಂತ ಇದ್ದ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಪಾದವನ್ನ ಮಸಾಜ್ ಮಾಡಬಹುದು. ಸೊ ಈ ರೀತಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಇಡೋದ್ರಿಂದ ನಮ್ಮ ಅಲ್ಲಿರುವಂತಹ ರಕ್ತ ಸಂಚಾರ ಹೆಚ್ಚಾಗುತ್ತೆ, ನರಗಳು ಆಕ್ಟಿವೇಟ್ ಆಗುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ನಾವು ಮಸಾಜ್ ಮಾಡೋದ್ರಿಂದನೂ ಕೂಡ ಅದರಲ್ಲಿರುವಂತಹ ಈ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಏನಿರುತ್ತೋ ಅದು ಕೂಡ ನಮ್ಮ ಚರ್ಮವನ್ನ ಚೆನ್ನಾಗಿ ಹೈಡ್ರೇಟೆಡ್ ಆಗಿಡುತ್ತೆ. ನಮ್ಮ ಒಳಗಡೆ ಇರುವಂತಹ ಆ ನರಗಳಿಗೆ ಮತ್ತು ಹಾಯ್ ಅನ್ಸುತ್ತೆ. ಜೊತೆಗೆ ಒಳಗಡೆ ರಕ್ತ ಸಂಚಾರ ಕೂಡ ಇಂಪ್ರೂವ್ ಮಾಡ್ಲಿಕ್ಕೆ ಅನುಕೂಲ ಕೊಡ್ತಾ ಹೋಗುತ್ತೆ. ಮತ್ತು ನಾವು ಈ ಡಯಾಬಿಟಿಕ್ ನ್ಯೂರೋಪತಿ ಇರುವಂತವರು ಮನೆ ಒಳಗಡೆನೂ ಕೂಡ ಒಂದು ಸಣ್ಣ ಸಾಫ್ಟ್ ಆಗಿರುವಂತಹ ಚಪ್ಪಲನ್ನ, ಮುಖ್ಯವಾಗಿ ಈ MCR ಮಟೀರಿಯಲ್ ಅಂದ್ರೆ ಮೈಕ್ರೋಸೆಲ್ಯುಲರ್ ರಬ್ಬರ್ ಇಂದ ಮಾಡಿರುವಂತಹ ಮಟೀರಿಯಲ್ ಚಪ್ಪಲನ್ನು ಹಾಕೊಂಡ್ರೆ ಸ್ವಲ್ಪ ಸರಿಯಾಗಿ ಕುಶನ್ ಸಿಗುತ್ತೆ. ನಮ್ಗೆ ಸಣ್ಣ ಪುಟ್ಟ ಎಲ್ಲೋ ಚುಚ್ಚಿತು, ಏನೋ ಮುಳ್ಳು ಚುಚ್ಚಿತು, ಏನೋ ಕಲ್ ಚುಚ್ಚಿತು ಅಥವಾ ಗಾಯ ಆಯ್ತು, ಹೋಗ್ಬೇಕಾದ್ರೆ ಟೇಬಲ್ ತಾಕ್ತು, ಬಾಗಲ್ ತಾಕ್ತು ಅಂತ ಆದ್ರೂ ಕೂಡ ನಮ್ಮ ಪಾದಕ್ಕೆ ತಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಅಂತವ್ರಿಗೆ ತಾಗಿದ್ ಗೊತ್ತೇ ಆಗಿರೋದಿಲ್ಲ.
ಸೊ ಅದಕ್ಕೋಸ್ಕರ ಸರಿಯಾಗಿ ಬೆಚ್ಚಗಿರೋ ನೀರಲ್ಲಿ ಕಾಲು ತೊಳ್ಕೊಂಡು, ಗಾಯ ಏನಾದರೂ ಆಗಿದೆಯಾ ಅಂತ ನೋಡಿಕೊಂಡು, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು, ಚಪ್ಪಲ್ ಹಾಕೊಂಡು ನಡೆಯುವಂತಹ ಡೈಲಿ ಫುಟ್ ಕೇರ್ ರೂಟೀನ್ ಅನ್ನ ಎಲ್ಲರೂ ಅದನ್ನ ಪಾಲಿಸಿದ್ರೆ ಈ ಡಯಾಬಿಟಿಕ್ ನ್ಯೂರೋಪತಿ ಹೆಚ್ಚಾಗದೇ ಇರೋ ರೀತಿಯಲ್ಲಿ, ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೋಬಹುದು. 4ನೇದು ನರಕ್ಕೆ ಬೇಕಾಗಿರುವಂತಹ ಕೆಲವೊಂದು ವ್ಯಾಯಾಮಗಳನ್ನ ಮಾಡುವಂತಹದ್ದು. ಕೂತ್ಕೊಂಡೇ ಕೆಲವೊಂದು ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ಪಾದಕ್ಕೆ ರಕ್ತ ಸಂಚಾರವನ್ನು ಹೆಚ್ಚಿಸಬಹುದು. ಅಲ್ಲಿ ನರಕ್ಕೆ ಏನ್ ಡ್ಯಾಮೇಜ್ ಆಗಿದೆಯೋ ಅದು ಚೇತರಿಕೆ ಆಗ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬಹುದು ಮತ್ತು ಅಲ್ಲಿಗೆ ಹೋಗುವಂತಹ ಆಮ್ಲಜನಕ ಹೆಚ್ಚಾಗೋ ರೀತಿಯಲ್ಲಿ ನೋಡ್ಕೋಬಹುದು. ಯಾವ ವ್ಯಾಯಾಮಗಳನ್ನು ಮಾಡಬೇಕು ಅಂತ ನೋಡೋಣ. ಟೋ ಕರ್ಲ್ಸ್ ಅಂದ್ರೆ ನಮ್ಮ ಪಾದದ ಬೆರಳನ್ನ ನಿಧಾನವಾಗಿ ಮಡಚೋದು, ನೇರ ಮಾಡುವಂಥದ್ದು, ಮಡಚೋದು, ನೇರ ಮಾಡುವಂತಹದ್ದು. ಇದನ್ನ ನಾವು ಒಂದು 10 ಸಲ ಮಾಡಬಹುದು. ನಿಧಾನ ಒಂದು ಕಾಲಲ್ಲಿ ಒಂದು ಕರ್ಚೀಫನ್ನು ಹಿಡ್ಕೊಂಡು ಆ ಕರ್ಚೀಫನ್ನ ಎತ್ತಿ, ಅಂದ್ರೆ ಕಾಲಲ್ಲಿ ಬೆರಳಲ್ಲಿ ಹಿಡ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಎತ್ತಿಡುವಂಥದ್ದು, ಅಥವಾ ಸಣ್ಣ ಸಣ್ಣ ಕಲ್ಲು, ಚುಚ್ಚದೇ ಇರುವಂತಹ ಕಲ್ಲುಗಳನ್ನ ಪಾದದ ಬೆರಳಲ್ಲಿ ಎತ್ತಿ ಒಂದು ತಟ್ಟೆಗೆ ಹಾಕುವಂಥದ್ದು, ಈ ರೀತಿ ಕೂಡ ಮಾಡಬಹುದು. ಅದ್ರ ಜೊತೆಗೆ ಆಂಕಲ್ ರೊಟೇಷನ್ ಅನ್ನ ಮಾಡಬೇಕು. ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಆಂಕಲ್ ರೊಟೇಷನ್ ವ್ಯಾಯಾಮ ಮಾಡೋದ್ರಿಂದ, ಆಂಕಲ್ ಪಂಪ್ಸ್ ಅಂತ ಹೇಳ್ತೀವಿ, ಕಾಲನ್ನ ಮುಂದೆ ಹಿಂದೆ ಮಾಡೋದ್ರಿಂದ, ಮತ್ತು ಹೀಲ್ ರೇಸ್ ಅಂದ್ರೆ ಮುಂಗಾಲ ಮೇಲೆ ನಿಂತ್ಕೊಂಡು ಹಿಮ್ಮಡಿಯನ್ನು ಎತ್ತೋದು, ಇವೆಲ್ಲ ವ್ಯಾಯಾಮಗಳನ್ನು ನಾವು ಕೂತ್ಕೊಂಡೇ ಮಾಡಬಹುದು. 8 ರಿಂದ 10 ಸಲ ಮಾಡೋದ್ರಿಂದ ನಮ್ಮ ಪಾದದಲ್ಲಿರುವಂತಹ ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ನಾವು ಕೆಲವೊಂದು ಪ್ರಾಣಾಯಾಮ ಮಾಡೋದ್ರಿಂದನೂ ಕೂಡ ನಮ್ಮ ಆ ನರಕ್ಕೆ ಮತ್ತು ಆ ರಕ್ತ ಸಂಚಾರಕ್ಕೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ನಿಧಾನವಾಗಿ ಒಂದು ಕಡೆಯಿಂದ ಉಸಿರನ್ನು ತಗೊಳ್ಳೋದು, ನಿಧಾನವಾಗಿ ಒಂದ್ ಕಡೆಯಿಂದ ಉಸಿರು ಬಿಡುವಂತಹದ್ದು, ಈ ವ್ಯಾಯಾಮ ಮಾಡೋದ್ರಿಂದನೂ ಕೂಡ, ಮತ್ತು ಭ್ರಾಮರಿ ಪ್ರಾಣಾಯಾಮ, ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆಮ್ಲಜನಕ ರಕ್ತ ಸಂಚಾರ ಪಾದಕ್ಕೆ, ತುದಿಗೆ, ಕೈ ಬೆರಳುಗಳಿಗೆ ಎಲ್ಲ ಕಡೆಯಲ್ಲೂ ಹೋಗಿ ಬೇಗ ನರಗಳು ಚೇತರಿಕೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ 10 ನಿಮಿಷ ಕೂತ್ಕೊಂಡು ಆರಾಮಾಗಿ ವಯಸ್ಸಾದವರು ಕೂಡ ಈ ಎಲ್ಲಾ ವ್ಯಾಯಾಮಗಳನ್ನು ಮಾಡಬಹುದು. 5ನೇ ಅಂಶ, ನರದ ಆರೋಗ್ಯಕ್ಕೆ ಬೇಕಾಗಿರುವಂತಹ ಕೆಲವೊಂದು ನೈಸರ್ಗಿಕ ಔಷಧಿಗಳನ್ನ ಬಳಸುವಂತಹದ್ದು. ಮುಖ್ಯವಾಗಿ ಅರಿಶಿಣ, ಟರ್ಮರಿಕ್, ಇದರಲ್ಲಿರುವಂತಹ ಕರ್ಕ್ಯೂಮಿನ್ ಅನ್ನುವಂತಹದ್ದು ನರದಲ್ಲಿ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ, ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಸೊ ಪ್ರತಿದಿನ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮೊದಲು 1 ಲೋಟ ಹಾಲಿಗೆ ಅರ್ಧ ಚಮಚ ಅರಿಶಿಣ ಹಾಕೊಂಡು, ಸ್ವಲ್ಪ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿಣ ಹಾಕಿ, ಸ್ವಲ್ಪ ಒಂದು ಚಿಟಕಿ ಅಷ್ಟು ಕಾಳು ಮೆಣಸನ್ನು ಹಾಕೊಳ್ಳೋದ್ರಿಂದ ಬಹಳ ಚೆನ್ನಾಗಿ ನರದಲ್ಲಿರುವಂತಹ ಉರಿಯೂತವನ್ನು ಕಡಿಮೆ ಮಾಡಬಹುದು, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬಹುದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರಿಗೆ ಒಂದು 10 ರಿಂದ 20 ml ನೆಲ್ಲಿಕಾಯಿ ಜ್ಯೂಸನ್ನು ಹಾಕುವಂಥದ್ದು, ಅಥವಾ ಹಾಗೆ ನೆಲ್ಲಿಕಾಯಿನ ತಿನ್ನೋದ್ರಿಂದ ಅದರಲ್ಲಿರುವಂತಹ ವಿಟಮಿನ್ ಸಿ, ಅದರಲ್ಲಿರುವಂತಹ ಉರಿಯೂತವನ್ನು ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಗುಣಗಳೆಲ್ಲದೂ ಕೂಡ ನಮ್ಮ ಈ ನರದ ತೊಂದರೆಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನಾವು ಪ್ರತಿನಿತ್ಯ ಆಹಾರದಲ್ಲಿ ತಗೋಬೇಕಾದ್ರೆ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿರುವಂತಹ ಆಹಾರವನ್ನ ಕರೆಕ್ಟಾಗಿ ತಗೋಬೇಕು. ಮೆಂತೆ ಕಾಳನ್ನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಮಾರನೇ ದಿನ ಆ ಮೆಂತೆ ನೀರನ್ನು ಕುಡಿದು ಮೆಂತೆ ಕಾಳನ್ನ ಜಗಿಯೋದ್ರಿಂದ ಕೂಡ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗುತ್ತೆ. ಅದರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ, ಈ ಬ್ಲಡ್ ಶುಗರ್ನ ಕರೆಕ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ. ಇದೆಲ್ಲದೂ ಕೂಡ ನಮ್ಮ ಅಜ್ಜ ಅಜ್ಜಿಯಂದ್ರು ಮಾಡ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಕೂಡ ಇದನ್ನ ಸರಿಯಾಗಿ ಇದು ಕೆಲಸ ಮಾಡುತ್ತೆ ಅಂತ ಪ್ರೂವ್ ಮಾಡಿರೋದ್ರಿಂದ ಇದೆಲ್ಲದೂ ಬಹಳ ಸುರಕ್ಷಿತವಾಗಿ ಎಲ್ಲರೂ ಕೂಡ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಈ 5 ಅಂಶಗಳ ಜೊತೆ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಬಾರ್ದು. ಪಾದದಲ್ಲಿ ಉರಿ ಬರ್ತಾ ಇದೆ, ನೋವು ಬರ್ತಾ ಇದೆ ಅಂತಂದ್ರೆ ಪಾದದಲ್ಲಿ ಏನೋ ಮೂಳೆಗಳ ಸವಕಳಿ ಬಂದ್ಬಿಟ್ಟಿದೆ ಅಂತ ಹೇಳ್ಕೊಂಡು ಕೆಲವೊಬ್ರು ಪೇನ್ ಕಿಲ್ಲರ್ ಮಾತ್ರೆಗಳನ್ನ, ನೋವಿಗೋಸ್ಕರ ಮಾತ್ರೆಗಳನ್ನ ತಗೋತಾ ಇರ್ತಾರೆ. ಇದರಿಂದ ಈ ನರದ ಡ್ಯಾಮೇಜ್ ಏನೋ ತೊಂದರೆ ಸರಿಯಾಗೋದೇ ಇಲ್ಲ. ಸೊ ಅದನ್ನ ಮಾಡೋದ್ರಿಂದ ನಮ್ಗೆ ತಪ್ಪಾಗುತ್ತೆ. ಕೆಲವೊಬ್ರು ನನಗೆ ಬ್ಲಡ್ ಶುಗರ್ ಸ್ವಲ್ಪ ಮಾತ್ರ ಜಾಸ್ತಿ ಇದೆ, ನನ್ಗೆ ಯಾವಾಗ್ಲೂ 200 ಇರುತ್ತೆ ಡಾಕ್ಟ್ರೆ, 250 ಇರುತ್ತೆ ಬ್ಲಡ್ ಶುಗರ್, ಇದರಿಂದ ಏನ್ ತೊಂದರೆ ಆಗಲ್ಲ ಅಂತ ಅನ್ಕೊಳ್ಳುವಂಥದ್ದು ತಪ್ಪು. ಸೊ ನಿಮ್ಮ ಬ್ಲಡ್ ಶುಗರ್ ಯಾವಾಗೂ ಹೈ ಇದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಅದನ್ನ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕು. ಈ ಡಯಾಬಿಟಿಕ್ ನ್ಯೂರೋಪತಿ ಲಕ್ಷಣಗಳು ನಿಮ್ಮ ಹತ್ರ ಇದ್ರೆ ಅದನ್ನ ಆದಷ್ಟು ಬೇಗ ಹೋಗಿ ಗುರುತಿಸಿ ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ನಿಮ್ಮ ವೈದ್ಯರ ಹತ್ರ ಹೋಗಿ ಡಯಾಬಿಟಿಸ್ಗೆ ಸರಿಯಾಗಿ ಚಿಕಿತ್ಸೆ, ಈ ನ್ಯೂರೋಪತಿಗೆ ಬೇಕಾಗಿರುವಂತಹ ಚಿಕಿತ್ಸೆಯನ್ನು ಮಾಡಬಹುದು. ಅದರ ಜೊತೆಗೆ ನಾನು ಹೇಳಿರುವಂತಹ ಈ 5 ಅಂಶಗಳನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಈ ಡಯಾಬಿಟಿಕ್ ನ್ಯೂರೋಪತಿಯನ್ನು ನಾವು ಗೆಲ್ಲಬಹುದು. ಡಯಾಬಿಟಿಸ್ ಅನ್ನ ಖುಷಿಯಿಂದ ನಾವು ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾನು ಹೇಳಿರುವಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.